ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನಾನಿವತ್ತು ಉಪ್ಸಾರು ಖಾರ ಅಂತಂದರೆ ಮತ್ತು ಪಲ್ಯ ಮಂಡ್ಯ ಶೈಲಿಯಲ್ಲಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಉಪ್ಸಾರು ಖಾರ ನೀವೆಲ್ಲ ಕೇಳೇ ಇರ್ತೀರ. ಇದು ಕ್ವಿಕ್ ಮತ್ತು ಈಸಿಯಾಗಿ ಮಾಡ್ಬೋದು. ನೋಡಿ, ಇವತ್ತು ನಾನು ನುಗ್ಗೆ ಸೊಪ್ಪಿನಿಂದ ಯಾವ ಥರ ಉಪ್ಸಾರು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನುಗ್ಗೆ ಸೊಪ್ಪನ್ನ ನಾನು ತೊಳೆದು ಈ ಥರ ಇಟ್ಕೊಂಡಿದ್ದೀನಿ ಬಿಡಿಸಿ. ಮತ್ತು ನೋಡಿ, ನಾನು ಇವತ್ತು ಕಾಳು ಮತ್ತು ಬೇಳೆ ಯಾವುದೇ ಥರ ನಾನು ಯೂಸ್ ಮಾಡ್ತಿಲ್ಲ. ಇವತ್ತು ನಾನು ಪಲ್ಯಕ್ಕೆ 2 ಮೊಟ್ಟೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಮತ್ತು ಖಾರ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ತೀನಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ನಾನು 3 ತೊಗೊಂಡಿದ್ದೀನಿ. ಮತ್ತು 4ರಿಂದ 5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಉಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ ನಾವು ಸೊಪ್ಪಿಗೂ ಸ್ವಲ್ಪ ಉಪ್ಪು ಹಾಕ್ತೀವಲ್ಲ, ಅದಕ್ಕೆ ಕಮ್ಮಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ 1 ಗಡ್ಡೆಯನ್ನು ಸುಲಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ. 1 ಟೊಮೆಟೊ ಮತ್ತು ಹುಣಸೆಹಣ್ಣು 1 ಇಂಚು, ಮೆಣಸು 4ರಿಂದ 5 ಕಾಳು ಮೆಣಸನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಪಲ್ಯಕ್ಕೆ ಒಗ್ಗರಣೆಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 2 ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಮಾಡೋಣ. ನೋಡಿ, ಫಸ್ಟು ಒಂದು ಪಾತ್ರೆಗೆ ನಾನು ನೀರನ್ನು ಆ್ಯಡ್ ಮಾಡ್ಕೊತೀನಿ. ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ಉಪ್ಸಾರು ಗೊತ್ತಲ್ವಾ, ಅದು ಸ್ವಲ್ಪ ಉಪ್ಸಾರಲ್ಲಿ ಖಾರನ ಬೆರೆಸ್ಕೊಂಡು ತಿನ್ನೋದ್ರಿಂದ ನಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅಂತ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 1 ದೊಡ್ಡ ಗ್ಲಾಸ್ ತುಂಬ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನನ್ನ ಸೊಪ್ಪನ್ನ ಮತ್ತೆ ತೊಳೆದಿಟ್ಕೊಳ್ಳೋ ಸೊಪ್ಪು, ಈ ಸೊಪ್ಪು ಜೊತೆಗೆ ನೀವು ಬೇರೆ ಸೊಪ್ಪನ್ನ ನೀವು ಆ್ಯಡ್ ಮಾಡ್ಕೊಬೋದು ಬೇಕು ಅಂತಂದರೆ. ಸಬ್ಸಿಗೆ, ದಂಟು, ಈ ಥರ ಯಾವುದೇ ಥರ ಹೊಣಗೆನೆ ಸೊಪ್ಪು, ಈ ಥರ ಯಾವ ಸೊಪ್ಪು ಬೇಕಾದ್ರೆ ನಾವು ಉಪ್ಸಾರಕ್ಕೆ ಬಳಸ್ಕೊಬೋದು. ತರಕಾರಿ ಉಪ್ಸಾರು ಮಾಡ್ಬೋದು, ಹೀರೆಕಾಯಿ ಉಪ್ಸಾರು ಮಾಡ್ಬೋದು. ಮಂಡ್ಯ ಕಡೆಯಲ್ಲಿ ತುಂಬ ಫೇಮಸ್ ಈ ಉಪ್ಸಾರು. ಯಾರ ಮನೆಯಲ್ಲಾದರೂ ಕೇಳಿ ಉಪ್ಸಾರು ಮುದ್ದೆ ಅಂತಾರೆ. ನೋಡಿ ಫ್ರೆಂಡ್ಸ್, ಈ ಥರ ನಾನು ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಬೇಯೋಕ್ಕೆ ಬಿಟ್ಟಿದ್ದೀನಿ. ಓಪನ್ ಪ್ಲೇಟ್ ಮುಚ್ಚಿದಿರ ಓಪನ್ನಾಗಿ ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಬೇಕು ಯಾವತ್ತೇ ಆಗಲಿ, ಯಾಕಂದರೆ ಪ್ಲೇಟ್ ಮುಚ್ಚಬಾರ್ದು. ನೋಡಿ, ಅದಕ್ಕೆ 1 ಟೊಮೆಟೊನ ನಾನು ಆಗಲೇ ತೋರಿಸ್ನಲ್ಲ, ಅದನ್ನು ನಾನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಯಲ್ಲೇ ಬೇಯಿಸ್ಕೋಬೇಕು. ಮತ್ತು ಸ್ವಲ್ಪ ಕಲ್ಲುಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ನಮ್ಮ ಟೇಸ್ಟ್ಗೆ ಎಷ್ಟು ಬೇಕು ಅನ್ನೋದು. ಬೇಯೋಕ್ಕೆ ಬಿಟ್ಟಿದ್ದೀನಿ, ಬೇಯ್ತಾ ಇದೆ ಸೊಪ್ಪು. ನೋಡಿ, ಬೆಂದಿದೆ ಆಲ್ರೆಡಿ. ಈಗ ನಾವೇನು ಮಾಡಬೇಕಿದ್ರಿಂದ ಅಂದರೆ, ಈ ಟೊಮೆಟೊ ಆಲ್ರೆಡಿ ಬೆಂದಿದೆ. ಈ ಟೊಮೆಟೊನ ನಾವು ರುಬ್ಬಕ್ಕೆ ತೊಗೊಂಡಿರ್ತೀವಲ್ಲ, ಖಾರ ರುಬ್ಬಕ್ಕೆ, ಆ ಒಂದು ಐಟಮ್ ಜೊತೆ ಇದನ್ನು ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಅದನ್ನು ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ಬಿಸಿ ಆರಲಿ. ನೋಡಿ, ಆರಿದೆ. ಈಗ ನಾನು ಏನೇನು ಹೇಳಿದೆ, ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಮೆಣಸು 1 ಇಂಚು, ಹುಣಸೆ ಹಣ್ಣು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾನು ಚಿಕ್ಕದಾಗಿ ನೀರು ಹಾಕಿ, ಆಲ್ರೆಡಿ ಟೊಮೆಟೊಲ್ಲಿ ಸ್ವಲ್ಪ ನೀರಿರುತ್ತೆ, ಇನ್ನೂ ಕಮ್ಮಿ ನೀರು ಹಾಕಿಬಿಟ್ಟು, ಇಲ್ಲ ಒಂದು ಸ್ಪೂನಷ್ಟು ನೀರು ಹಾಕಿ, ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಉಪ್ಸಾರು ಖಾರ ಹೇಗಿದೆ. ನಾವಿನ್ನೂ ಕಲರ್ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಬೆರೆಸ್ಕೊಬಹುದು. ನೋಡಿ, ನಾನು ಆಲ್ರೆಡಿ ಸೊಪ್ಪನ್ನ ಬಸ್ದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಉಪ್ಸಾರು ಬಂದಿದೆ. ನಾನೀಗ ಸೊಪ್ಪಿಗೆ ಮತ್ತು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಮೊಟ್ಟೆಯನ್ನು ತೆಗೆದಿಟ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ಬಿಟ್ಟು ಯಾವ ಥರ ಒಗ್ಗರಣೆ ಮಾಡೋಣ ಅಂತ ನೋಡೋಣ. ನೋಡಿ, ಒಂದು ಬಾಣಲೆಗೆ ಸಾಕಾಗೋಷ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಇನ್ನೂ ತುಂಬಾ ವೀಡಿಯೋಸ್ ನಾನು ನೋಡಬೇಕು ಅಂತ ಇದ್ದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಜಡಿ ಸೀಸನ್ಗೆ ಈ ಥರ ಮಾಡ್ಕೊಂಡು ತಿನ್ಬೋದು. ಬಾಯಿ ಕೆಟ್ಟಾಗ ಅಥವಾ ಕ್ವಿಕ್ಕಾಗಿ ಏನೋ ತರಕಾರಿ ಏನೂ ಇಲ್ಲಪ್ಪ ಮನೆಯಲ್ಲಿ ಅಂದಾಗ ಈ ಥರ ತರಕಾರಿನೂ ಹಾಕಿನೂ ಮಾಡ್ಕೋಬೋದು. ಹೀರೆಕಾಯಿ ಇದ್ದರೆ ಅದು ಸೂಪರಾಗಿರುತ್ತೆ. ನೋಡಿ, ಎಣ್ಣೆ ಕಾದಿದೆ. ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ
ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡೋಣ. ಕೆಲವರು ಮೊಟ್ಟೆ ತಿನ್ನಲ್ಲ ಅನ್ನೋರು ಬರೀ ಸೊಪ್ಪನ್ನೇ ಬೇಕಾದರೆ ಒಗ್ಗರಣೆ ಹಾಕ್ಕೊಳ್ಳಿ. ಮತ್ತು ಬೇಳೆ ಅಥವಾ ಈ ಅಲಸಂದೆ ಮತ್ತು ಅವರೆಕಾಳು ಈ ಥರ ಸೀಸನ್ ಬರುತ್ತಲ್ಲ, ಹಸಿ ಕಾಳು ಸೀಸನಲ್ಲಿ ಹಸಿ ಕಾಳು ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆಯೋ ಕಮೆಂಟ್ ಮಾಡಿ. ನೀವು ಆಲ್ಮೋಸ್ಟ್ ಎಲ್ಲ ಥರ ಈ ಥರ ಇದು ಒಣಮೆಣ್ಸಿನ್ಕಾಯಿ ನಮ್ಗೆ ಇಷ್ಟ ಇಲ್ಲಪ್ಪ ಅಂದರೆ ಒಣಮೆಣ್ಸಿನ್ಕಾಯಿ ಬದಲಿಗೆ ಹಸಿಮೆಣ್ಸಿನ್ಕಾಯಿ ಬದಲಿಗೆ ಒಣಮೆಣ್ಸಿನ್ಕಾಯಿ ಸಹ ನಾವು ಯೂಸ್ ಮಾಡ್ಕೊಬೋದು. ಖಾರಕ್ಕೂ ಅಷ್ಟೇ, ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ನಾವು ಹಸಿಮೆಣ್ಸಿನ್ಕಾಯಿನ ಬೇಕಾದರೆ ಅದ್ರ ಬದಲಿಗೆ ಇದು ಹಾಕ್ಕೋಬೋದು. ನೋಡಿ ಫ್ರೈ ಆಗ್ತಿದೆ. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಫ್ರೆಂಡ್ಸ್. ಒನ್ ಟೈಮ್ಗೆ ಇಬ್ರಿಗಾಗೋಷ್ಟು ಮಾಡ್ಕೋಬೋದು. ಅಥವಾ ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸಹ ಇಟ್ಕೊಂಡು ನಾವು ಇದನ್ನು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಖಾರಾನ. ಅದ್ರ ಜೊತೆಗೆ ಬೇಕಾದ್ರೆ ಏನಾದರೂ ಪಲ್ಯ ಅಥವಾ ಹಪ್ಪಳ ಆ ಥರ ಸೈಡಾಗಿ ಏನಾದರೂ ತೊಗೊಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಮೊಟ್ಟೆಯನ್ನು ಹೊಡೆದ್ಬಿಟ್ಟು ಅದರೊಳಗೆ ಸೇರಿಸ್ತಾ ಇದ್ದೀನಿ. ನಾನು ಮೊಟ್ಟೆಯನ್ನು ಹೊಡೆದಿದ್ದೀನಿ ನೋಡಿ. 2 ಮೊಟ್ಟೆ ಸಾಕು, ಬೇಕು ಅಂದರೆ ಜಾಸ್ತಿ ಇನ್ನೂ 2, 3, 4 ಆ ಥರ ನಾವು ಹಾಕ್ಕೋಬೋದು. ನಾನೀಗ ಈ ಒಂದು ಪಲ್ಯಕ್ಕೆ ಸಾಕಾಗೋಷ್ಟು 2 ಮೊಟ್ಟೆಯನ್ನು ಹೊಡೆದ್ಬಿಟ್ಟು ಈ ಥರ ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಅದರಲ್ಲೇ ಪುಡಿ ಥರ ಮೆಲ್ಟ್ ಆಗಬೇಕು ಮೊಟ್ಟೆ ಎಲ್ಲನೂ. ಕೆಲವರು ಮೊಟ್ಟೆ ತಿನ್ನಲ್ಲಪ್ಪ ಅನ್ನೋರು ಬರೀ ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಸೊಪ್ಪು ಬೇಯೋವಾಗಲೇ ಅಥವಾ ಇದು ಕಾಳು ಅಥವಾ ಬೇಳೆಯನ್ನು ನಾವು ಬೆರೆಸ್ಕೊಬೋದು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಈಗ ನೋಡಿ ಬೆಂದಿರೋ ಸೊಪ್ಪನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಉಪ್ಪು ಹಾಕಿ ನಾವು ಬೇಯಿಸ್ಕೊಂಡಿರ್ತೀವಲ್ಲ, ಮತ್ತು ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನುಗ್ಗೆ ಸೊಪ್ಪು ತಿನ್ನಲ್ಲಪ್ಪ ಅನ್ನೋರು ಇದು ತುಂಬಾ ಹೆಲ್ತಿ ಫುಡ್ಡು. ನುಗ್ಗೆ ಸೊಪ್ಪಿಂದ ಕ್ಯಾಲ್ಶಿಯಂ ಸಿಗುತ್ತೆ, ಮತ್ತು ತುಂಬಾ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಇದರ ಬದಲು ನಾವು ದಂಟು, ಸಬ್ಸಿಗೆ ಸೊಪ್ಪು, ಯಾವ ಸೊಪ್ಪು ಬೇಕಾದರೂ ನಾವು ಹಾಕ್ಕೋಬೋದು. ಬೀನ್ಸ್ ಹಾಕ್ಕೋಬೋದು, ಏನು ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೋಬೋದು ನಾವು. ಸೊಪ್ಪು ಅನ್ನೋದೇನು ಬೇಕಿಲ್ಲ. ಇದು ವೆರೈಟಿ ಆಗಿರುತ್ತೆ, ಯಾಕಂದರೆ ಮೊಟ್ಟೆ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ನುಗ್ಗೆ ಸೊಪ್ಪಿಗೆ. ಅದಕ್ಕೆ ನಾನು ಈ ಥರ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ, ವೆರೈಟಿ ಆಗಿರುತ್ತಲ್ಲ ಅಂತ. ನೋಡಿ ಫ್ರೆಂಡ್ಸ್, ಆಗಿದೆ ನೋಡಿ ಉಪ್ಸಾರು ಖಾರ, ಉಪ್ಸಾರು ನೀರು ಮತ್ತು ಮೊಟ್ಟೆ ಹಾಗೂ ನುಗ್ಗೆ ಸೊಪ್ಪಿನ ಪಲ್ಯ. ಹೇಗಿದೆ ಫ್ರೆಂಡ್ಸ್? ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.